ವರ್ಷಗಳಿಂದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನಂಬರ್ 1 ಸ್ಥಾನದಲ್ಲಿದೆ. ನಾವು ನಂಬರ್ 1 ಸ್ಥಾನದಲ್ಲಿರುವುದು ಖುಷಿ ಕೊಟ್ಟಿದೆ. ಜನರು ನಮ್ಮನ್ನ ಸ್ವೀಕಾರ ಮಾಡಿ ಡಬಲ್ ಡಿಜಿಟ್ TRP ನೀಡಿದ್ದಾರೆ. ಡೈಲಾಗ್ ಹೇಳಬೇಕಿದ್ರೂ ಯಾವುದೇ ಸೀನ್ ಮಾಡಬೇಕಿದ್ರೂ ಕೂಡ ನಾವು ಮೊದಲು ಎಷ್ಟು ಪ್ರಯತ್ನ ಹಾಕುತ್ತಿದ್ದೇವೋ ಅಷ್ಟೇ ಪ್ರಯತ್ನ ಹಾಕುತ್ತಿದ್ದೇವೆ. ಈಗಲೂ ಪಾತ್ರಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತೇವೆ. ದೊಡ್ಡ ತಾರಾಬಳಗವೇ ಇದೆ. ಒಟ್ಟಾರೆಯಾಗಿ ನಮ್ಮ ಧಾರಾವಾಹಿಯಲ್ಲಿ 45 ಕಲಾವಿದರು ಇದ್ದಾರೆ. ಆರಂಭದಲ್ಲಿ ನಾವು ಶೂಟಿಂಗ್ ಮಾಡುವಾಗ ಎಲ್ಲ ಪಾತ್ರಕ್ಕೂ ಚೆನ್ನಾಗಿ ಕಾಸ್ಟಿಂಗ್ ಮಾಡಿದ್ದಾರೆ ಅಂತ ಅನಿಸಿತ್ತು. ನಾನು ಮಂಜು ಭಾಷಿಣಿ ಅವರು ಧಾರಾವಾಹಿಯಲ್ಲಿ ಅತ್ತೆ ಸೊಸೆ ಪಾತ್ರ ಮಾಡುತ್ತಿದ್ದೇವೆ. ತೆರೆ ಮೇಲೆ ನಮ್ಮಿಬ್ಬರ ಮಧ್ಯ ಮನಸ್ತಾಪ ಇದೆ. ತೆರೆ ಹಿಂದೆ ನಾವು ತುಂಬಾ ಚೆನ್ನಾಗಿದ್ದೇವೆ. ಪುಟ್ಟಕ್ಕನ ಮಕ್ಕಳು ಮೆಸ್ ಚಿಕ್ಕದು, ಕ್ಯಾಮ್ರಾದಲ್ಲಿ ಮಾತ್ರ ದೊಡ್ಡದಾಗಿ ಕಾಣಿಸುತ್ತದೆ. ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ನಟಿಸುತ್ತಿದ್ದಾರೆ. ರಾಜ್ಯದಲ್ಲಿ ಎಲ್ಲೇ ಹೋದರೂ ಉಮಾಶ್ರೀ ಅವರ ಮುಂದೆ ಹೇಗೆ ನಟಿಸ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಉಮಾಶ್ರೀ ಅವರಿಗೆ ಟಕ್ಕರ್ ಕೊಡೋ ತರ ಈ ಹುಡುಗಿ ನಟಿಸ್ತಿದ್ದಾಳೆ ಅಂತ ಕೆಲವರು ಹೇಳ್ತಾರೆ. ಉಮಾಶ್ರೀ ಅವರ ಜೊತೆ ಕೆಲಸ ಮಾಡೋದು ತುಂಬಾ ಖುಷಿ ಕೊಡ್ತಿದೆ. ನಾವು ಅವರಿಂದ ಸಾಕಷ್ಟು ಕಲಿತಿದ್ದೇವೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸಾಕಷ್ಟು ಕತೆಗಳಿವೆ. ಲಗ್ನ ಪತ್ರಿಕೆ ಧಾರಾವಾಹಿ ನಂತರದಲ್ಲಿ ನನಗೆ ಸಾಕಷ್ಟು ಧಾರಾವಾಹಿ ಆಫರ್ ಬಂದಿತ್ತು. ಆದರೆ ನಾನು ಯೋಚನೆ ಮಾಡಿ ಆಯ್ಕೆ ಮಾಡಿಕೊಂಡೆ. ಈ ಧಾರಾವಾಹಿ ಕತೆ ಕೇಳಿದ ತಕ್ಷಣ ಇದು ಹಿಟ್ಟಾಗತ್ತೆ ಅಂತ ಮೊದಲೇ ಗೊತ್ತಿತ್ತು. ಈ ಧಾರಾವಾಹಿಯಲ್ಲಿ ನಟಿಸಲು ನಾನು ಪುಣ್ಯ ಮಾಡಿದ್ದೇನೆ ಅಂತ ಅನಿಸುತ್ತೆ. ಈ ಧಾರಾವಾಹಿಯಲ್ಲಿ ಲವ್ ಟ್ರ್ಯಾಕ್ ತುಂಬಾ ಗೌರವಯುತವಾಗಿದೆ. ಕಂಠಿ ಸ್ನೇಹ ಮಧ್ಯೆ ಸಾಕಷ್ಟು ಸಮಸ್ಯೆ ಇದೆ. ಇದನ್ನ ಮೀರಿ ಇವರಿಬ್ಬರು ಜೊತೆಯಾಗಿದ್ದಾರೆ. ಗಂಡಸು ಎಂದ ಕೂಡಲೇ ಏನು ಬೇಕಿದ್ದರೂ ಮಾಡಬಹುದು ಅಂತ ಇರುತ್ತಾರೆ. ಸಿನಿಮಾಗಳಲ್ಲಿಯೂ ಇದನ್ನೇ ತೋರಿಸಿದ್ದಾರೆ. ನನಗೆ ಇದು ಇಷ್ಟವೇ ಆಗಲ್ಲ. ಲವ್ವರ್ ಅಂತ ಹುಡುಗಿಗೆ ಗಂಡು ಕಪಾಳಕ್ಕೆ ಹೊಡೆದರೆ ಅದು ಸರಿಯಿಲ್ಲ. ಸ್ನೇಹ ಕಣ್ಣಲ್ಲಿ ನೀರು ಬಂದ್ರೆ ಕಂಠಿ ಸಹಿಸಲ್ಲ. ಸಹನಾ ಮುರಳಿ ಲವ್ ವಿಚಾರಕ್ಕೆ ಬಂದರೆ ಮೂರನೇ ವ್ಯಕ್ತಿಯಿಂದ ಸಂಬಂಧ ಹಾಳಾಗುತ್ತದೆ ಎನ್ನುವುದನ್ನ ತೋರಿಸಲಾಗುತ್ತದೆ. ವಸು ಚಂದ್ರು ದೂರ ಇದ್ದರೂ ಕೂಡ ಅವರಿಬ್ಬರು ಬೇರೆ ಮದುವೆಯಾಗಿಲ್ಲ. ಒಂದಲ್ಲ ಒಂದಿನ ನಾವು ಒಟ್ಟಿಗೆ ಇರುತ್ತೇವೆ ಎನ್ನುವ ನಂಬಿಕೆಯಲ್ಲಿದ್ದಾರೆ. ಒಂದು ರಿಲೇಶನ್ಶಿಪ್ನಲ್ಲಿ ಯಾವುದು ಮುಖ್ಯ ಆಗತ್ತೆ? ಗೌರವ, ನಂಬಿಕೆ ಮುಖ್ಯ. ಯುವಜನರು ಆಕರ್ಷಣೆಗೆ ತುಂಬಾ ಬೆಲೆ ಕೊಡುತ್ತಾರೆ. ಆದರೆ ಇಲ್ಲಿ ಹೊಂದಾಣಿಕೆ ಮುಖ್ಯ. ಹುಚ್ಚು ಪ್ರೀತಿ ಹೆಚ್ಚು ದಿನ ಬಾಳಿಕೆ ಬರುವುದಿಲ್ಲ. ವಿಭಿನ್ನ ಧಾರಾವಾಹಿಗಳು ಬರುತ್ತಿದ್ದರೂ ಕೂಡ ಯಾವ ಧಾರಾವಾಹಿಗಳು ಬರಬೇಕು ಅಂತ ಅನಿಸ್ತದೆ. ಪಾಪ ಪಾಂಡು ತರದ ಕಾಮಿಡಿ ಶೋ ಬರಬೇಕು. ಇದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಹನಾ ಅಲಿಯಾಸ್ ಸಂಜನಾ ಬುರ್ಲಿ ಅವರ ಸಂದರ್ಶನವಾಗಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.